ಎಸ್, ನಾನೀಗ ಇದ್ದೇನೆ ಸಾಗರದಿಂದ 5 ಕಿಲೋಮೀಟ್ರ್ ಬಾಕಿ ಇದೆ. ಪಾದಯಾತ್ರೆ, ಅಣುಸ್ಥಾವರ ವಿರೋಧಿ ಪಾದಯಾತ್ರೆ ನಡೀತಾ ಇದೆ. ಪಾದಯಾತ್ರೆಗೆ ನೆಲದ ಕರುಣೆಯ ಕಣ್ಣುಗಳು, ಕೈಗಳು, ಹೃದಯಗಳು ಯಾವ ರೀತಿ ಸ್ಪಂದಿಸ್ತಾ ಇದ್ದಾವೆ ಮತ್ತು ಜನತಾ ಹೋರಾಟಕ್ಕೆ ಸಾಗರ ಹೇಗೆ ಸ್ಪಂದಿಸ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಏನು ಅಂತ ಹೇಳಿದ್ರೆ, ಇಲ್ಲೊಂದು ಏರಿದೆ. ಈ ಏರನ್ನು ಹತ್ಕೊಂಡು ಬಂದಿದ ತಕ್ಷಣ ಸಾಗರಕ್ಕೆ 5 ಕಿಲೋಮೀಟ್ರ್ ಇರೋ ಈ ಗುತ್ತು ತಗೊಂಡಿದ್ದೀವಿ. ಈ ಗುತ್ತಿನಲ್ಲಿ ಸಾಗರದ ಎಲ್ಲ ನಮ್ಮ ಮೆಡಿಕಲ್ಲಿನ ಮಾಲೀಕರುಗಳು ಅವರು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಬಂದು ನಮಗೆ ORS ಅನ್ನು ಕೊಟ್ಟಿದ್ದಾರೆ. ORS ಕೊಟ್ಟು ಎಷ್ಟು ಸರಿಸುಮಾರು 1500ರಿಂದ 2000 ಜನರಿಗೆ ORS ಕೊಟ್ಟು ಶಕ್ತಿವಂತರಾಗಿ ದೃಢತೆಯಿಂದೇರಿ ಜೊತೆಗೆ ನಾವಿದ್ದೇವೆ ಅಂತ ನೈತಿಕ ಬೆಂಬಲ ಕೊಟ್ಟಿದ್ದಾರೆ. ಆ ಭಾಗವಾಗಿ ಹಿಂದೂ ದುರ್ಗರು ORS ಕುಡಿದು ಒಂದು 2 ನಿಮಿಷ ಅಭಿಪ್ರಾಯ ಹೇಳ್ಬಿಡ್ಬೇಕು. ಸರ್ ನಮಸ್ಕಾರ. ಇವತ್ತು ಅಣು ವಿದ್ಯುತ್ ಸ್ಥಾವರ ಹೋರಾಟನ ನಾವು ಹಮ್ಮಿಕೊಂಡಿದ್ದೀವಿ. ಆ ಹೋರಾಟ ಬೇಸೂರು ಬಸವಣ್ಣ ದೇವಸ್ಥಾನದಿಂದ ಸಾಗರ AC ಕಚೇರಿವರೆಗೆ ನಾವು ಹಮ್ಮಿಕೊಂಡಿದ್ದೀವಿ. ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಪಾದಯಾತ್ರೆಯನ್ನು ಎಲ್ಲ ನಾಗರಿಕರು ಇವತ್ತು ನಾವೆಲ್ಲ ಮಾಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಾನು ಮೆಡಿಕಲ್ಲು ಅಂದರೆ ಔಷಧಿ, ನಮಗೆ ಏನು ಔಷಧಿಯನ್ನು ನಮಗೆ ಹುಷಾರಿಲ್ಲದೆ ಇದ್ದಾಗ ಜ್ವರ ಬಂದಾಗ ಔಷಧಿ ಕೊಡೋ ಅಂಥವ್ರೆ ಮೆಡಿಕಲ್ನವರು. ಅಂಥ ಒಂದು ಇಡೀ ಸಾಗರದಾಗಿರ್ತಕ್ಕಂಥ ಎಲ್ಲ ಮೆಡಿಕಲ್ ಅಂಗಡಿಯವರು ಕೂಡ ಬಂದ್ ಮಾಡಿ ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದರಲ್ಲೂ ವಿಶೇಷವಾಗಿ ಸುಮಾರು 1500 ಜನ ನಮಗೆ ORS ಕೊಟ್ಟು ನಮ್ಮ ಶಕ್ತಿ ಎನರ್ಜಿಯನ್ನು ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ಅವರು ಕೂಡ ಮುಂದಿನ ಎಲ್ಲ ಹೋರಾಟದಲ್ಲಿ ನಮ್ಮ ಜೊತೆ ಇರ್ತಾರೆ ಅಂತ ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ. ಕೋರ್ಟ್ ಚಂದ್ರಣ್ಣ ಸರ್. ಇಲ್ಲ, ನಾನು ಈಗಾಗಲೇ ಮಾತಾಡಿದ್ದೀನಿ. ಆದರೂ ನನಗೆ ಹೆಚ್ಚಾಗಿ ಹೇಳಬೇಕು ಅಂದರೆ, ಈ ವಿಷಯದಲ್ಲಿ ಹೇಳಬೇಕೆಂದ್ರೆ, ನನಗೆ ಬೇಸೂರು ಅಥವಾ ಹೊಳೆಬಾಗಿಲು, ಸಿಗಂದೂರು ಈ ಕನೆಕ್ಷನ್ ಇವತ್ತು ನಾನು ಬೇರೆ ರೀತಿ ಹೇಳ್ತಾ ಇದ್ದೀನಿ. ನಾನು ಬಾಲ್ಯದಿಂದಲೂ ಈ ಒಂಥರ ನನ್ನ ಮನೆ ಇದ್ದಾಗೆ ಇದಕ್ಕೊಂದು ಬೇರೆ ಕನೆಕ್ಟಿವಿಟಿ ಇದೆ. ಯಾಕಂದ್ರೆ ನನ್ನ ಮೂಲತಃ ಏನು ವ್ಯವಹಾರ ಅಂದ್ರೆ ವರದಾ ಬಸ್ಸಿಗೆ ನಾನು 6 ವರ್ಷ ಈ ರೂಟಲ್ಲಿ ಕಂಡಕ್ಟರ್ ಆಗಿ ಹೋಗಿದ್ದೀನಿ. ಜನತೆಯ ಪ್ರೀತಿ ಏನು ಎಲ್ಲವನ್ನು ಪ್ರತಿಯೊಂದನ್ನು ನಾನು ಪಡೆದಿದ್ದೀನಿ. ಹಾಗಾಗಿ ಈ ಜನರ ಕಷ್ಟ ಸುಖದಲ್ಲಿ ನಾನು ಮುಂಚಿನ ಭಾಗವಾಗಿದ್ದೀನಿ. ಹಾಗಾಗಿ ಮೆಡಿಕಲ್ ಶಾಪ್ ಗಳಲ್ಲೂ ಕೂಡ ನನಗೆ ಈ ಜನರ ಒಂದು ಏನು ಸಂಪರ್ಕ ನಿರಂತರವಾಗಿದೆ. ಮತ್ತು ಏನು ಈ ಸಿಗಂದೂರು ಅನ್ನೋ ಈ ರೂಟಿಗೆ ಮೊತ್ತ ಮೊದಲ ಬಾರಿಗೆ ನಮ್ಮ ದೊಡ್ಡಪ್ಪನವರು ಲಾಂಚಿಗೆ ಆ ಕಡೆ 2 ಹಲ್ಗೆ ಈ ಕಡೆ 2 ಹಲ್ಗೆ ಮಾಡಿಸಿ ಬಸ್ ಅನ್ನು ದಾಟಿಸಿದಂತ ಮೊದಲನೇ ವ್ಯಕ್ತಿ ಅವರಾಗಿದ್ರು. ಆ ಒಂದು ಹೆಮ್ಮೆ ಕೂಡ ನನಗಿದೆ. ಇವತ್ತು ಈ ಹೋರಾಟ ನಿಜವಾಗ್ಲೂ ಯಶಸ್ವಿ ಆಗಲೇಬೇಕು. ಇದು ಸಾಗರ ಜನತೆ ನಿಜವಾಗ್ಲೂ ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಪಶ್ಚಿಮ ಘಟ್ಟ ಅಥವಾ ಈ ನಮ್ಮ ಸಾಗರ ತಾಲೂಕಿನ ಜನತೆ ಆಲ್ರೆಡಿ, ಅದರಲ್ಲೂ ಏನು ಹಿನ್ನೀರಿನ ಜನತೆ, ಅವರು ತಮ್ಮ ಜೀವನ ಸಂಪೂರ್ಣವಾಗಿ ಅವ್ರು ಏನ್ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ಇನ್ನು ತ್ಯಾಗ ಸಾಕು, ಇನ್ನು ಈ ಬಲಿ ಬೇಕಾಗಿಲ್ಲ. ಇನ್ನು ಈ ಬಲಿ ಎಲ್ಲರಿಗೂ ಆಗಬಾರದು ಅಂತೇಳಿ ಈ ಹೋರಾಟಕ್ಕೆ ನಾನು ಸಣ್ಣ ನಮ್ಮ ಸಂಘ ಇದ್ರ ಜೊತೆಗೆ ನಿಂತಿದ್ದೀವಿ. ಅಷ್ಟೇ ನಾನು ಇದು ಹೇಳಲಿಕ್ಕೆ ಪಡ್ತೀನಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಸೇರಿ ಇದನ್ನು ಯಶಸ್ವಿ ಆಗಿಸ್ಬೇಕು. ಹಿಂದೂ ಧರ್ಮಗೌಡರಿಗೆ, ನಮ್ಮ ಈ ಜನತೆಗೆ ಶಕ್ತಿ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿ ಆಗಬೇಕು ಅಂತೇಳಿ ನಾನು ಬೇಡ್ಕೊಳ್ತೀನಿ. ಮೆಡಿಕಲ್ಲಿನ ಎಲ್ಲ ಮನಸ್ಸುಗಳು ಸಾಗರಿಕರ ಮನಸ್ಸಾಗಲಿ ಅಂತ ಹೇಳ್ತಾ ಇಂಕಿಲಾಬ್ ಬೆಕ್ಕೆ ಬೇಕು, ಬೆಕ್ಕೆ ಬೇಕು, ಅಯ್ಯಯ್ಯೋ ಅಣುಸ್ಥಾವರ ಈ ಭೂಮಿ ಧನ್ಯವಾದಗಳು.